ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರ, ಜಗದ್ಗುರು ಗುರುನಾಥಾರೂಢರ ಪಾವನ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ, ಸೂರ್ಯ ತಪಸ್ವಿ ಜಗದ್ಗುರು ಶಿವಯೋಗೀಶ್ವರರ ಚರಣಾರವಿಂದಗಳಲ್ಲಿ, ದಾಸೋಮೂರ್ತಿ ಜಗದ್ಗುರು ರೇವಣಸಿದ್ಧ ಶಿವಯೋಗೀಶ್ವರರ ಚರಣಾರವಿಂದಗಳಲ್ಲಿ ಹಾಗೂ ವಾಕ್ಸಿದ್ಧಿ ಪುರುಷ ಸಿದ್ಧರಾಮ ಶಿವಯೋಗೀಶ್ವರರ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ, ಕೃಪಾಮಯಿ ಕರುಣಾಮಯಿ ಜಗಜ್ಜನನಿ ಅಂಬಾ ಪರಮೇಶ್ವರಿಯನ್ನು ಎನ್ನ ಹೃನ್ಮಂದಿರದಲ್ಲಿ ಧ್ಯಾನಿಸುತ್ತಾ, ಈ ಎಲ್ಲರ ಸ್ವರೂಪರಿಯಾಗಿರುವ ಎನ್ನ ಆರಾಧ್ಯ ದೈವ ವಿಶ್ವಕುಟುಂಬಿ ನಿರಾಭಾರಿ ದೇಶಿಕೋತ್ತಮ, ಮಾತನಾಡುವ ನಡೆದಾಡುವ ದೇವರೆಂದೇ ಪ್ರಖ್ಯಾತಿಯನ್ನು ಪಡೆದಿರುವ ತ್ರಿವಿಧ ದಾಸೋಹಿಗಳು, ಶಿಕ್ಷಣ ಪ್ರೇಮಿಗಳಾಗಿರುವ ಜಗದ್ಗುರು ಅಪ್ಪಾಜಿಯವರ ಅಡಿದಾವರಿಗಳಿಗೆ ವಂದಿಸುತ್ತಾ, ಉಪಸ್ಥಿತರಿರುವ ಎಲ್ಲ ಗಣ್ಯಮಾನ್ಯರಿಗೂ ಧನ್ಯವಾದಗಳನ್ನು ಹೇಳುತ್ತಾ, ಮುಕ್ತಿ ಮೂಲ ಸುಕ್ಷೇತ್ರ ಇಂಚಲ ಗ್ರಾಮದಲ್ಲಿ ಶ್ರೀ ಶಿವಯೋಗೀಶ್ವರ ಸಾಧು ಸಂಸ್ಥಾನ ಮಠದಲ್ಲಿ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ 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 ಶಿವಾನಂದ ಭಾರತಿ ಅಪ್ಪಾಜಿಯವರ 85ನೇ ವರ್ಷದ ವರ್ಧಂತಿ ಮಹಾಮಹೋತ್ಸವ ಹಾಗೂ ಶ್ರೀಗಳ 55ನೇ ವರ್ಷದ ಪೀಠಾರೋಹಣ ಹಾಗೂ 55ನೇ ವರ್ಷದ ಅಖಿಲ ಭಾರತ ವೇದಾಂತ ಪರಿಷತ್ತು ಶ್ರೀ ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆಯ 50ನೇ ವರ್ಷದ ಸುವರ್ಣ ಮಹೋತ್ಸವ, ಈ ಕಾರ್ಯಕ್ರಮಗಳ ನಿಮಿತ್ತವಾಗಿ ಹಮ್ಮಿಕೊಳ್ಳಲಾಗಿರುವ ಶ್ರೀ ಅಂಬಾ ಪರಮೇಶ್ವರಿ ಮಂದಿರದ ಮಹಾದ್ವಾರ ಉದ್ಘಾಟನೆ, ಜಗದ್ಗುರು ಶ್ರೀ ಸಿದ್ಧಾರೂಢರ ಕಥಾಮೃತದ ಶತಮಾನೋತ್ಸವದ ಶೋಭಾಯಾತ್ರೆ, ಜಗದ್ಗುರು ಶ್ರೀ ಸಿದ್ಧಾರೂಢರ ಕಥಾಮೃತದ ಸಾಮೂಹಿಕ ಪಾರಾಯಣ, ಆಂಗ್ಲ ಮಾಧ್ಯಮ ಶಾಲಾ ನೂತನ ಕಟ್ಟಡದ ಉದ್ಘಾಟನೆ, ಬೃಹತ್ ಕೃಷಿ ಮೇಳ, ಸಾಮೂಹಿಕ ವಿವಾಹಗಳು, ಶ್ರೀಗಳವರ ತೊಟಿಲೋತ್ಸವ, ರಜತ ರಥೋತ್ಸವ ಹಾಗೂ ಮಹಾರಥೋತ್ಸವ, ಈ ಎಲ್ಲ ಕಾರ್ಯಕ್ರಮಗಳು ಇದೇ ತಿಂಗಳು ಶನಿವಾರ ಡಿಸೆಂಬರ್ 28/12/2024ರಿಂದ ಗುರುವಾರ ದಿನಾಂಕ 2/1/2025ರವರೆಗೆ ಸಾಂಗಮಂಗಲವಾಗಿ ನಡೆದುಕೊಂಡು ಬರಲಿವೆ. ಈ ಕಾರ್ಯಕ್ರಮದಲ್ಲಿ 27ನೇ ತಾರೀಕಿನಂದು ಸುಕ್ಷೇತ್ರ ಇಂಚಲ ಶ್ರೀಮಠದ ಜ್ಞಾನಮಂದಿರದಲ್ಲಿ ಜಗದ್ಗುರು ಸಿದ್ಧಾರೂಢರ ಕಥಾಮೃತದ ಸಾಮೂಹಿಕ ಪಾರಾಯಣವನ್ನು ಸಹಸ್ರಾರು ಭಕ್ತರು ಏಕಕಾಲದಲ್ಲಿ ಮಾಡುವವರಿದ್ದಾರೆ. ಸಮಯ ಬೆಳಗಿನ ಜಾವ 6:30ರಿಂದ 8:30ರವರೆಗೆ ಜಗದ್ಗುರು ಸಿದ್ಧಾರೂಢರ ಕಥಾಮೃತದ ಪಾರಾಯಣ 27ರಿಂದ ಪ್ರಾರಂಭವಾಗಿ ಜನವರಿ 2ನೇ ತಾರೀಕುವರೆಗೂ ಸಾಂಗವಾಗಿ ನಡೆದುಕೊಂಡು ಬರಲಿದೆ. 28ನೇ ತಾರೀಕಿನಂದು ಶ್ರೀ ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆ ಪ್ರಾರಂಭವಾಗಿ 50 ಸಂವತ್ಸರಗಳು ಸಂದ ಪ್ರಯುಕ್ತವಾಗಿ ಜಗದ್ಗುರು ಡಾಕ್ಟರ್ ಶ್ರೀ ಶ್ರೀ ಶಿವಾನಂದ ಭಾರತಿ ಅಪ್ಪಾಜಿಯವರ ಕೃಪಾ ಆಶೀರ್ವಾದದಿಂದ ಹಾಗೂ ಶಿಕ್ಷಣ ಸಂಸ್ಥೆಯ ಆಡಳಿತ ಅಧಿಕಾರಿಗಳ, ಆಡಳಿತ ಮಂಡಳಿಯ ಸರ್ವ ಸದಸ್ಯರ ಸಂಕಲ್ಪದಂತೆ ಎಲ್ಲ ಹಳೆಯ ವಿದ್ಯಾರ್ಥಿಗಳ ಸದಿಚ್ಛೆಯಂತೆ ಈ ಯಾವ ಕಾರ್ಯಕ್ರಮವನ್ನು ಶ್ರೀ ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆಯ ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ಸುವರ್ಣ ಭಾರತಿ
ಎಂಬ ನಾಮದಿಂದ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮವು ಶ್ರೀ ಶಿವಯೋಗೀಶ್ವರ ಸಾಧು ಸಂಸ್ಥಾನ ಮಠದ ವೇದಾಂತ ಪರಿಷತ್ತಿನ ವೇದಿಕೆಯಲ್ಲಿ ಶನಿವಾರ ದಿನಾಂಕ 28/12/2024 ಸಮಯ ಬೆಳಿಗ್ಗೆ 10 ಗಂಟೆಯಿಂದ ಈ ಕಾರ್ಯಕ್ರಮವು ಪ್ರಾರಂಭವಾಗುವುದು. ತತ್ಪೂರ್ವದಲ್ಲಿ ಜಗದ್ಗುರು ಡಾಕ್ಟರ್ ಶ್ರೀ ಶಿವಾನಂದ ಭಾರತಿ ಅಪ್ಪಾಜಿಯವರನ್ನು ಎಲ್ಲ ಗುರುವೃಂದ ಹಾಗೂ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಭವ್ಯವಾದ ರಥದಲ್ಲಿ ಭವ್ಯವಾದ ಮೆರವಣಿಗೆಯನ್ನು ಶಿವಯೋಗೀಶ್ವರ ಆಯುರ್ವೇದಿಕ ವೈದ್ಯಕೀಯ ಮಹಾವಿದ್ಯಾಲಯದಿಂದ ಶ್ರೀಮಠದವರೆಗೆ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಹಾಗೂ ಎಲ್ಲ ಶಿಕ್ಷಕ ವೃಂದದವರು ಯಾವ ಉತ್ಸವವನ್ನು ಹಮ್ಮಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಸರಿಯಾಗಿ 10 ಗಂಟೆಗೆ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ಶಿವಾನಂದ ಭಾರತಿ ಅಪ್ಪಾಜಿಯವರ ದಿವ್ಯ ಸನ್ನಿಧಾನದಲ್ಲಿ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದ ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉದ್ಘಾಟನೆಯನ್ನು ಮಾಡುವವರಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀ ಮಾಂತೇಶಣ್ಣ ಶಿವಾನಂದ ಕೌಜಲಗಿ, ಜನಪ್ರಿಯ ಶಾಸಕರು, ಬೈಲಹೊಂಗಲ ಮತಕ್ಷೇತ್ರ, ಇವರು ವಹಿಸಿಕೊಳ್ಳುವರಿದ್ದಾರೆ. ಮುಖ್ಯ ಅತಿಥಿ ಸ್ಥಾನವನ್ನು ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಸಾಹೇಬರು, ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವರು, ಭಾರತ ಸರ್ಕಾರ, ಹಾಗೆಯೇ ಸನ್ಮಾನ್ಯ ಶ್ರೀ ಪ್ರತಾಪ್ರಾವ್ ಗಣಪತಿರಾವ್ ಜಾಧವ್, ಮಾನ್ಯ ಆಯುಷ್ಯ ಮಂತ್ರಿಗಳು, ಭಾರತ ಸರ್ಕಾರ, ಸನ್ಮಾನ್ಯ ಶ್ರೀ ಸತೀಶ್ ಲ ಜಾರಕಿಹೊಳಿ, ಲೋಕೋಪಯೋಗಿ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರ, ಇವರು ವಹಿಸಿಕೊಳ್ಳುವರಿದ್ದಾರೆ. ಇಷ್ಟೇ ಅಲ್ಲದೆ ಇನ್ನೂ ಕರ್ನಾಟಕ ಸರ್ಕಾರದ ಹಲವು ಮಂತ್ರಿ ಮಹೋದಯರು, ಶಾಸಕರು, ಗಣ್ಯಮಾನ್ಯರು, ಶಿಕ್ಷಣ ತಜ್ಞರು, ಚಿಂತಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತರು ಹಾಗೂ ಶ್ರೀ ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತಿರುವ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಬೆಳಿಗ್ಗೆ 9:30 ಗಂಟೆಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ಎಲ್ಲರಲ್ಲಿ ತಿಳಿಸುತ್ತಾ, ಅದೇ ದಿನ ಈ ಕಾರ್ಯಕ್ರಮ ಮುಗಿದಾದ ಮೇಲೆ ಮಧ್ಯಾಹ್ನ 2:30 ಗಂಟೆಗೆ ಜಗದ್ಗುರು ಡಾಕ್ಟರ್ ಶ್ರೀ ಶಿವಾನಂದ ಭಾರತಿ ಮಹಾಸ್ವಾಮೀಜಿಯವರ ದಿವ್ಯ ಸನ್ನಿಧಾನದಲ್ಲಿ ಚಿಂತನ ಗೋಷ್ಠಿಯನ್ನು ಆಯೋಜನೆ ಮಾಡಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪರಮ ಪೂಜ್ಯ ಶ್ರೀ ಡಾಕ್ಟರ್ ಮಹಾಂತ ಪ್ರಭು ಮಹಾಸ್ವಾಮಿಗಳು, ವಿರಕ್ತ ಮಠ ಶೇಗುಣಶಿ, ಇವರು ವಹಿಸಿಕೊಳ್ಳುವರಿದ್ದಾರೆ. ಸಮ್ಮುಖವನ್ನು ಪರಮ ಪೂಜ್ಯ ಶ್ರೀ ಪೂರ್ಣಾನಂದ ಭಾರತಿ ಸ್ವಾಮಿಗಳು, ಶ್ರೀ ಶಿವಯೋಗೀಶ್ವರ ಸಾಧು ಸಂಸ್ಥಾನ ಮಠ, ಇವರು ವಹಿಸಿಕೊಳ್ಳುವರಿದ್ದಾರೆ. ಮುಖ್ಯ ಅತಿಥಿ ಉಪನ್ಯಾಸಕರಾಗಿ ಶ್ರೀ ಶಂಕರ್ ಬಿದರಿ, IPS ನಿವೃತ್ತ DG, IGP ಹಾಗೂ ಅಧ್ಯಕ್ಷರು, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಬೆಂಗಳೂರು, ಇವರು ವಹಿಸಿಕೊಳ್ಳುತ್ತಾರೆ. ಶ್ರೀ ಮಹಾಂತೇಶ್ ಬೀಳಿಗೆ, IAS ವ್ಯವಸ್ಥಾಪಕ ನಿರ್ದೇಶಕರು, ಬೆಸ್ಕಾಂ ಬೆಂಗಳೂರು, ಇವರು ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುತ್ತಾರೆ. ಶ್ರೀಮತಿ ದಿವ್ಯಾ ಪ್ರಭು GRJ, IAS ಮಾನ್ಯ ಜಿಲ್ಲಾಧಿಕಾರಿಗಳು, ಧಾರವಾಡ, ಹಾಗೂ ಶ್ರೀ ಗಜಾನನ್ ಮನ್ನಿಕೇರಿ, ನಿವೃತ್ತ ನಿರ್ದೇಶಕರು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಧಾರವಾಡ, ಇವರು ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ತಮ್ಮ ಹಿತನುಡಿಯನ್ನು ಸಭೆಗೆ ಕರುಣಿಸುವವರಿದ್ದಾರೆ. ಇದೇ ರೀತಿಯಾಗಿ ಸಾಯಂಕಾಲ 6 ಗಂಟೆಗೆ ಶ್ರೀ ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆಯ ಹಳೆಯ ವಿದ್ಯಾರ್ಥಿಗಳು ಹಾಗೂ ಪ್ರಸ್ತುತ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ 6 ಗಂಟೆಯಿಂದ 9 ಗಂಟೆಯವರೆಗೆ ಜರುಗಲಿದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಹಾಗೂ ಶ್ರೀಮಠದ ಸಕಲ ಸದ್ಭಕ್ತರು ಸಕಾಲಕ್ಕೆ ಆಗಮಿಸಿ
ಈ ಯಾವ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತರಬೇಕೆಂದು ತಮ್ಮಲ್ಲಿ ಭಿನ್ನವಿಸುತ್ತಾ, ಇದೇ ರೀತಿಯಾಗಿ ಇದೇ ದಿನದಂದು 28/12/2024 ಬೆಳಿಗ್ಗೆ 8 ಶ್ರೀ ಶಿವಯೋಗೀಶ್ವರ ಆಯುರ್ವೇದಿಕ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಬೃಹತ್ ಆರೋಗ್ಯ ಶಿಬಿರ, ತಪಾಸಣಾ ಹಾಗೂ ಚಿಕಿತ್ಸಾ ಶಿಬಿರವನ್ನು ಶ್ರೀ ಶಿವಯೋಗೀಶ್ವರ ಆಯುರ್ವೇದಿಕ ಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಉಳಿದೆಲ್ಲ ಗುರುವೃಂದವು ಹಮ್ಮಿಕೊಳ್ಳಲಾಗಿದೆ. ನುರಿತ ಅನುಭವಿ ತಜ್ಞ ವೈದ್ಯರಿಂದ ಈ ಯಾವ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ. ಇದರಲ್ಲಿ ಪಾಲ್ಗೊಳ್ಳುವವರು, ಸಹಯೋಗವನ್ನು ಹೊಂದುವವರು ಕೇಲಿಯ ನುರಿತ ತಜ್ಞ ಅನುಭವಿ 50 ಜನ ಡಾಕ್ಟರ್ಸ್ ವೈದ್ಯರು ಈ ಯಾವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಉಚಿತ ತಪಾಸಣಾ ಹಾಗೂ ಚಿಕಿತ್ಸಾ ಸೇವೆಯನ್ನು ನೀಡುವವರಿದ್ದಾರೆ. ಅಷ್ಟೇ ಅಲ್ಲದೆ ಬೈಲಹೊಂಗಲದ ಮಲಪ್ರಭಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಎಲ್ಲ ನುರಿತ ತಜ್ಞ ವೈದ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವವರಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ 5,000 ಜನರಿಗೆ ಉಚಿತ ತಪಾಸಣಾ ಹಾಗೂ ಚಿಕಿತ್ಸಾ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಳ್ಳಲಾಗಿದೆ. ಆದ್ದರಿಂದ ಎಲ್ಲ ಸಾರ್ವಜನಿಕರು ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ತಮ್ಮಲ್ಲಿ ಮನವಿ ಮಾಡುತ್ತಾ, ಇದೇ ಸಂದರ್ಭದಲ್ಲಿ ಶ್ರೀ ಶಿವಯೋಗೀಶ್ವರ ಆಯುರ್ವೇದಿಕ ಮಹಾವಿದ್ಯಾಲಯದವರು ಉಚಿತ ನೇತ್ರ ಕಣ್ಣಿನ ಆಪರೇಷನ್ನನ್ನು ಇಟ್ಟುಕೊಳ್ಳುವರಿದ್ದಾರೆ. ಇದನ್ನು ಕೂಡ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು. 29/12/2024 ಬೈಲಹೊಂಗಲದ ಗೊಂಬಿಗುಡಿಯಿಂದ ಇಂಚಲದ ಶ್ರೀಮಠದವರೆಗೆ ಈ ಕಾರ್ಯಕ್ರಮಕ್ಕೆ ವೇದಾಂತ ಪರಿಷತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸುವ ಸಕಲ ಮಹಾತ್ಮರನ್ನು, ಜಗದ್ಗುರುಗಳನ್ನು, ಮಹಾಮಂಡಲೇಶ್ವರರನ್ನು, ಆರೂಢ ಅವಧೂತರನ್ನು, ಗುರು ವಿರಕ್ತರನ್ನು ಪೂರ್ಣ ಸಹಸ್ರ ಕುಂಭದೊಂದಿಗೆ ಬರಮಾಡಿಕೊಳ್ಳಲಾಗುವುದು. ಭವ್ಯ ಸ್ವಾಗತ ಸಮಾರಂಭ. ಇದೇ ಕಾರ್ಯಕ್ರಮದಲ್ಲಿ ಜಗದ್ಗುರು ಸಿದ್ಧಾರೂಢರ ಕಥಾಮೃತದ ಒಂದು ಮೆರವಣಿಗೆ, ಆನೆ ಅಂಬಾರಿಯ ಮೂಲಕ ಮೆರವಣಿಗೆ ಕಾರ್ಯಕ್ರಮ ಇರುತ್ತದೆ. ಆಮೇಲೆ ಪ್ರಣವಧ್ವಜಾರೋಹಣ, ವೇದಾಂತ ವೇದಿಕೆಯ ಉದ್ಘಾಟನೆ, ಆಗಮಿಸಿದ ಮಹಾತ್ಮರಿಂದ ಪ್ರವಚನ. ಇದೇ ರೀತಿಯಾಗಿ ಪ್ರತಿದಿನವೂ ಕೂಡ ಬೆಳಗಿನ ಜಾವ, ಸಾಯಂಕಾಲ ಪ್ರವಚನ ಕಾರ್ಯಕ್ರಮವಿರುತ್ತದೆ. 31/1/2 ಡಿಸೆಂಬರ್ 31ರಿಂದ ಜನವರಿ 2ರವರೆಗೆ ಈ ಭಾಗದ ರೈತರಿಗಾಗಿ ಬೃಹತ್ ಕೃಷಿ ಮೇಳದ ಆಯೋಜನೆಯನ್ನು ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ರೈತ ಬಾಂಧವರು ಪಾಲ್ಗೊಂಡು ಆಧುನಿಕ ಕೃಷಿ ಪದ್ಧತಿಯನ್ನು, ಸಾವಯವ ಕೃಷಿ ಬೇಸಾಯವನ್ನು ನುರಿತ ತಜ್ಞರಿಂದ ತಿಳಿದುಕೊಂಡು ತಾವು ಕೂಡ ಈ ರೀತಿಯ ಒಂದು ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದಾದರೆ ತಮ್ಮ ಜೀವನವು ಕೂಡ ಸುಖ ಸಮೃದ್ಧಿ ಶಾಂತಿಯಿಂದ ಬೆಳೆಯುವುದೆಂದು ಆಶಿಸುತ್ತಾ, ಈ ಬೃಹತ್ ಕೃಷಿ ಮೇಳದಲ್ಲಿ ನಾಡಿನ ಸಕಲ ರೈತ ಬಾಂಧವರು ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತರಬೇಕೆಂದು ಹೇಳುತ್ತಾ, 31ನೇ ತಾರೀಕಿನಂದು ಗೋಪೂಜೆ ಮಾಡುವುದರ ಮೂಲಕ ಜಗದ್ಗುರು ಡಾಕ್ಟರ್ ಶ್ರೀ ಶ್ರೀ ಶಿವಾನಂದ ಭಾರತಿ ಅಪ್ಪಾಜಿಯವರ ಅಮೃತ ಹಸ್ತದಿಂದ ಕೃಷಿ ಮೇಳದ ಉದ್ಘಾಟನೆಗೊಳ್ಳುವುದು. ತದನಂತರ 1ನೇ ತಾರೀಕಿನಂದು, ಜನವರಿ 1ನೇ ತಾರೀಕಿನಂದು ಮಧ್ಯಾಹ್ನ 3 ಗಂಟೆಯಿಂದ 7 ಗಂಟೆಯವರೆಗೆ ಕೃಷಿ ಚಿಂತನಾಗೋಷ್ಠಿಯನ್ನು ಆಯೋಜನೆ ಮಾಡಲಾಗಿದೆ. ಆ ಯಾವ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಾನಂದ ಭಾರತಿ ಅಪ್ಪಾಜಿಯವರ ಸನ್ನಿಧಾನ ಹಾಗೂ ಕೃಷಿ ಋಷಿಗಳು, ಕೃಷಿ ತಜ್ಞರು, ಸಾವಯವ ಕೃಷಿಯನ್ನು ಎಲ್ಲ ರೈತ ಬಾಂಧವರಿಗೆ ಬಿತ್ತರಿಸುತ್ತಿರುವ
ಪರಮ ಪೂಜ್ಯ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ಕನೇರಿ ಪೂಜ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ನೇತೃತ್ವ ಸ್ಥಾನವನ್ನು ವಹಿಸಿಕೊಳ್ಳುವರು. ಅದೇ ರೀತಿಯಾಗಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪರಮ ಪೂಜ್ಯರಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ನಿಡಸೋಶಿಯ ಕಿರಿಯ ಶ್ರೀಗಳಾದ ನಿಜಲಿಂಗ ದೇವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವರು. ಅಷ್ಟೇ ಅಲ್ಲದೆ ಕೃಷಿ ತಜ್ಞರು, ಕೃಷಿ ಚಿಂತಕರು, ಸಾವಯವ ಕೃಷಿ ಪರಿಣತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅನುಭವವನ್ನು ಹಂಚಿಕೊಳ್ಳುವವರಿದ್ದಾರೆ. ಆದ್ದರಿಂದ ಈ ಕಾರ್ಯಕ್ರಮದಲ್ಲಿಯೂ ಕೂಡ ರೈತ ಬಾಂಧವರು ಪಾಲ್ಗೊಂಡು ಈ ಎಲ್ಲದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ತಮ್ಮಲ್ಲಿ ಅರಿಕೆಯನ್ನು ಮಾಡುತ್ತಾ 1ನೇ ತಾರೀಕಿನಂದು ಜನವರಿ 1ನೇ ತಾರೀಕಿನಂದು ಡಾಕ್ಟರ್ ಜಗದ್ಗುರು ಶಿವಾನಂದ ಭಾರತಿ ಅಪ್ಪಾಜಿಯವರ 85ನೇ ವರ್ಷದ ವರ್ಧಂತಿ ಮಹಾಮಹೋತ್ಸವ ಕಾರ್ಯಕ್ರಮ ಸಾಯಂಕಾಲ 6:30ರಿಂದ 10 ಗಂಟೆವರೆಗೆ ಜರುಗುವುದು. ಈ ಕಾರ್ಯಕ್ರಮದಲ್ಲಿಯೂ ಸಕಲ ಭಕ್ತಾದಿಗಳು ಆಗಮಿಸಿ ಗುರು ಕೃಪೆಗೆ ಪಾತ್ರರಾಗಬೇಕು. ಇನ್ನು 2ನೇ ತಾರೀಕು ಬೆಳಿಗ್ಗೆ 8:30ರಿಂದ 12 ಗಂಟೆಯವರೆಗೆ ವೇದಾಂತ ಪರಿಷತ್ತು ಹಾಗೂ 12ರಿಂದ 12:30ರವರೆಗೆ ಸಾಮೂಹಿಕ ವಿವಾಹಗಳು, 1 ಗಂಟೆಯಿಂದ 2 ಗಂಟೆಯವರೆಗೂ ಜಗದ್ಗುರು ಡಾಕ್ಟರ್ ಶ್ರೀ ಶ್ರೀ ಶಿವಾನಂದ ಭಾರತಿ ಅಪ್ಪಾಜಿಯವರ ಪಲ್ಲಕ್ಕಿ ಉತ್ಸವ ಸುಕ್ಷೇತ್ರ ಇಂಚಲ ಗ್ರಾಮದಲ್ಲಿ. ತದನಂತರ 3:30 ಗಂಟೆಗೆ ರಜತ ರಥೋತ್ಸವ ಹಾಗೂ 4 ಗಂಟೆಗೆ ಶ್ರೀ ಶಿವಯೋಗೀಶ್ವರರ ಮಹಾರಥೋತ್ಸವ ಜರುಗುವುದು. ಹೀಗೆ 10 ಹಲವು ಕಾರ್ಯಕ್ರಮಗಳನ್ನೊಳಗೊಂಡ ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ನಾಡಿನ ಎಲ್ಲ ಸದ್ಭಕ್ತರು ಭಾಗವಹಿಸಿ ಗುರುಕೃಪೆಗೆ ಪಾತ್ರರಾಗಿ ಈ ಮನುಷ್ಯ ಜನ್ಮವನ್ನು ಕಲ್ಯಾಣ ಮಾಡಿಕೊಳ್ಳಬೇಕೆಂದು ತಮ್ಮಲ್ಲಿ ಭಿನ್ನವಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ.